ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಒಂದು ಹಿಂಜರಿಕೆ ಅನ್ನೋದು ಇರುತ್ತೆ. ಕೆಲಸಕ್ಕೆ ಹೋಗೋದಕ್ಕೆ ಭಯಪಡ್ತಾರೆ, ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಭಯಪಡ್ತಾರೆ, ಓದೋದಕ್ಕೆ ಭಯಪಡ್ತಾರೆ, ಬಿಸ್ನೆಸ್ ಮಾಡೋದಕ್ಕೆ ಭಯಪಡ್ತಾರೆ. ಅಂದರೆ ಲೈಫಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಆಸೆ ಇರುತ್ತೆ, ಯಾವುದೋ ಒಂದು ಫೀಲ್ಡಲ್ಲಿ, ಇಂಥದ್ದೇ ಅಂತಿಲ್ಲ. ಆದರೆ ಏನೋ ಒಂದು ಮನಸ್ಸಿಗೆ ಒಂಥರ ಗೊಂದಲ ಜಾಸ್ತಿ, ಭಯ ಆಗ್ತಾ ಇರುತ್ತೆ. ಏನಾಗುತ್ತೋ, ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ, ಈ ಥರ ಎಲ್ಲವೂ. ನಾವು ತುಂಬ ಜನನ ಬಿಸ್ನೆಸ್ ಮಾಡುವಂಥವರಾಗಿರಬಹುದು, ಅವ್ರನ್ನ ನಾವು ನೋಡಬಹುದು. ಮಾರ್ಕೆಟಿಂಗಲ್ಲಿ ಇರುವಂಥವರು ಈ ಥರ ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಮಾತಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ. ಅವ್ರಿಗೆ ಬುಧನ ಅನುಗ್ರಹ ಅನ್ನೋದು ಇರುತ್ತೆ ಸ್ನೇಹಿತರೆ. ಬುಧ ಕಾರಕ ಯಾವಾಗಲೂ ಅಷ್ಟೇ ಬಿಸ್ನೆಸ್ಸು, ದುಡ್ಡು, ಹಣಕಾಸು, ಮಾರ್ಕೆಟಿಂಗ್ ಇದಕ್ಕೆಲ್ಲವೂ ಕೂಡ ಜಾಸ್ತಿ ಬಲವನ್ನು ಕೊಡುವಂಥದ್ದು. ಯಾರಿಗೆ ಆ ಬಲ ಅನ್ನೋದು, ಆ ಗ್ರಹದ ಒಂದು ಅನುಗ್ರಹ ಇರುತ್ತೋ ಅವರು ವಾಕ್ಚಾತುರ್ಯ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು ಮಾರ್ಕೆಟಿಂಗ್ ಮಾಡೋದಾಗಿರಬಹುದು, ಒಂದು ಬಿಸ್ನೆಸ್ ಮಾಡುವಾಗ ನಾವು ಕಸ್ಟಮರ್ಸ್ನ ಯಾವ ರೀತಿ ಒಂದು ಅವರ ಮನಸ್ಸಿಗೆ ತುಂಬ ಇಷ್ಟ ಆಗುವ ರೀತಿ ಮಾತಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಅದು ಎಲ್ಲವೂ ಕೂಡ ನಮಗೆ ಒದಗಿ ಬರುತ್ತೆ. ಹಾಗೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇರುವಂಥವ್ರಿಗೆ ಒಂದು ಧೈರ್ಯ ಅನ್ನೋದು, ತುಂಬ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ. ಯಾಕಂದರೆ ನಾವು ಯಾವಾಗಲೂ ಅಷ್ಟೇ ಏನಾದರೂ ಒಂದು ಪ್ರಾರಂಭ ಮಾಡಬೇಕು ಅಂದರೆ ಒಂದು ಹೆಜ್ಜೆ ಮುಂದೆ ಇಡಲೇಬೇಕು ಅನ್ನೋದಕ್ಕೂ ಕೂಡ ನಮಗೆ ಆ ಒಂದು ಗ್ರಹಗಳ ಅನುಗ್ರಹ ಅನ್ನೋದು ಮುಖ್ಯವಾಗಿ ಬೇಕೇ ಬೇಕು. ಇದನ್ನು ನಾವು ಮನೆಯಲ್ಲಿ ಈ ಪರಿಹಾರ ಏನಕ್ಕೆ ಮಾಡ್ಕೊಳ್ತೀವಿ ಅನ್ನೋದು ಈಗ ಇದರಲ್ಲೇ ನೀವು ತಿಳ್ಕೊಳ್ಳಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರುತ್ತೆ. ಎಲ್ರಿಗೂ ಒಂದೇ ರೀತಿಯ ಸಮಸ್ಯೆಗಳು ಕಾಡ್ತಾ ಇರೋದಿಲ್ಲ. ಸಾಕಷ್ಟು ಜನಕ್ಕೆ ಬೇರೆ ಬೇರೆ ರೂಪದಲ್ಲಿ ಇರೋದರಿಂದ ಆ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ಈ ಪರಿಹಾರವನ್ನು ತಿಳಿಸಿಕೊಟ್ಟಿರುವಂಥದ್ದು. ಯಾಕಂದರೆ ನಾವು ಎಲ್ಲವೂ ಕೂಡ ನಮ್ಮ ಸಬ್ಕಾನ್ಷಿಯಸ್ ಮೈಂಡು, ಅಂದರೆ ನಾವು ನೋಡಿದ ತಕ್ಷಣ ನೆನಪಿಟ್ಕೊಂಡು ಮಾತಾಡಿ ಆಲೋಚನೆ ಮಾಡಿ ಇದು ಎಲ್ಲವೂ ಕೂಡ ನಮ್ಮ ಬ್ರೈನ್ ಕೆಲಸ ಮಾಡುವಂಥದ್ದು. ಹಾಗೆ ನಾವು ಏನು ಮನಸ್ಸಲ್ಲಿ ಅಂದುಕೊಳ್ತೀವೋ ಆ ಕಾರ್ಯಗಳನ್ನು ಹಾಗೆ ಮಾಡಬೇಕು ಅನ್ನೋದಕ್ಕೆ ಈ ಪರಿಹಾರ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ. ಮನೆಯಲ್ಲಿ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಇದು ತುಂಬ ಸೂಕ್ತವಾಗಿರುವಂಥದ್ದು. ತುಂಬ ಜನಕ್ಕೆ ನಾವು ಎಷ್ಟು ವರ್ಷದಿಂದ ಏನೊಂದು ಬದಲಾವಣೆನೇ ಕಾಣ್ತಾ ಇಲ್ಲ, ಒಂದೇ ಮನೆಯಲ್ಲಿದ್ದೀವಿ, ನಮಗೆ ಗಾಡಿ ಇಲ್ಲ, ಕೆಲಸ ಇಲ್ಲ, ಸಂಬಳ ಜಾಸ್ತಿ ಆಗ್ತಾ ಇಲ್ಲ, ಸಾಲ ಮಾಡ್ಕೊಂಡಿದ್ದೀವಿ, ಒಂದು ಹೆಜ್ಜೆ ಮುಂದೆ ಹೋಗಬೇಕು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದ್ದಾರೆ, ನಾವು ಯಾಕೆ ಒಂದೇ ರೀತಿಯಲ್ಲಿದ್ದೀವಿ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ. ಅವ್ರು ಎಲ್ಲರೂ ಕೂಡ ಸುಮ್ಮನೆ ಅಂದ್ಕೊಂಡ್ರೆ ಆಗೋದಿಲ್ಲ ಸ್ನೇಹಿತರೆ. ನಾವು ಏನಾದರೂ ಒಂದು ಪ್ರಯತ್ನ ಪಟ್ಟರೆ ಸರಾಗವಾಗಿ ನಡೆಯುತ್ತೆ. ಆ ಪ್ರಯತ್ನ ಪಡೋದಕ್ಕೂ ಕೂಡ ಒಂದು ಧೈರ್ಯ ಅನ್ನೋದು ಬೇಕು, ನಮಗೊಂದು ದಾರಿ ಅನ್ನೋದು ಕಾಣಿಸ್ಬೇಕು. ಹಣಕಾಸು ಅನ್ನುವಂಥದ್ದು ಬರ್ತಾ ಇದ್ದಾಗ ಮನುಷ್ಯನಿಗೆ ತುಂಬ ಧೈರ್ಯ ಅನ್ನೋದು ಬರುತ್ತೆ. ಅಂದರೆ ನಮಗೊಂದು ಅದು ಪ್ರೊಟೆಕ್ಟ್ ಮಾಡುವಂಥದ್ದು. ನಮಗೆ ಹಣ ಇಲ್ಲದೆ ಇದ್ದಾಗ ಏನಾಗುತ್ತೆ, ನಮ್ಮನ್ನು ಯಾರೂ ಕೈ ಹಿಡಿಯೋದಿಲ್ಲ, ಕಾಪಾಡೋದಿಲ್ಲ, ಕಷ್ಟಕ್ಕಾಗೋದಿಲ್ಲ ಅನ್ನುವ ರೀತಿ ನಾವು ಲೋನ್ಲಿ ಫೀಲ್ ಆಗ್ತಾ ಇರ್ತೀವಿ. ಆದರೆ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಎಲ್ಲವೂ ಸುಧಾರಣೆ ಕಾಣೋದ್ರಲ್ಲಿ ನೀವು ಸಂಶಯ ಪಡೋಂಗೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಅಷ್ಟೊಂದು ಚೇಂಜಸ್ ಇದರಲ್ಲಿ ಇರುತ್ತೆ. ಹಾಗೂ ಆ ಬೆಳವಣಿಗೆ ಅನ್ನೋದು ನಿಮ್ಮಲ್ಲಿ ಕಾಣಬಹುದು. ಒಂದು ಕಾಗದವನ್ನು ತಗೊಳ್ಳಿ, ಇನ್ನೇನು ರಾತ್ರಿ ನಾವು ಎಲ್ಲ ಕೆಲಸ ಮಾಡಿ ನಿದ್ದೆ ಮಾಡುವ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ. ಈ ಪರಿಹಾರಕ್ಕೆ ನಮಗೆ ಚಿಕ್ಕದಾಗಿ ಒಂದು ಕಾಗದ ಬೇಕು. ಇನ್ನು ಒಂದು ಸ್ವಲ್ಪ ಜೀರಿಗೆಯನ್ನು ತಗೊಳ್ಳಿ. ಜೀರಿಗೆ ನಮಗೆ ಆಯುರ್ವೇದಿಕಲ್ಲೂ ಕೂಡ ಇದು ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಅಂದರೆ ತುಂಬ ಜನಕ್ಕೆ ಡೈಜೆಷನ್ ಪ್ರಾಬ್ಲಮ್ ಅನ್ನೋದು ಇರುತ್ತೆ, ಆಹಾರವನ್ನು ಅರಗಿಸಿಕೊಳ್ಳುವಷ್ಟು ಶಕ್ತಿ ಇರೋದಿಲ್ಲ. ಆದರೆ ಇದನ್ನು ನಾವು ತಿಂದಾಗ ಅಥವಾ ನೀರನ್ನು ಕುಡಿದಾಗ ವಿಶೇಷವಾದ ಗುಣಗಳು ಇದರಲ್ಲಿ ಇರೋದರಿಂದ ನಾವು ಆರೋಗ್ಯವಂತರಾಗಿ ಇರ್ತೀವಿ. ಆ ಥರ ಆಯುರ್ವೇದಿಕಲ್ಲೇ ಅದು ಅಷ್ಟೊಂದು ಜಾದೂ ಮಾಡೋದ್ರಿಂದ ಇದು ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥ ವಸ್ತುಗಳಲ್ಲಿ ತುಂಬ
ಇದು ಕೂಡ ಒಂದಾಗಿದೆ. ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಇದನ್ನು ಹಾಕಿ ನೀವು ಧನಿಯಾ ಕಾಳನ್ನು ಸ್ವಲ್ಪ ಹಾಕ್ಕೊಳ್ಳಿ. ಕೌಂಟ್ ಮಾಡಬೇಕು ಅಂತಿಲ್ಲ, ಎಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ. ಧನಿಯಾ ಯಾರ ಮನೆಯಲ್ಲಿರುತ್ತೋ, ಯಾರು ಯಥೇಚ್ಛವಾಗಿ ಧನಿಯಾವನ್ನು ಬಳಸ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸ್ತಾಳೆ ಸ್ನೇಹಿತರೆ. ಅದಕ್ಕೆ ಪ್ರತಿಯೊಂದರಲ್ಲೂ ಕೂಡ ಪರಿಹಾರಕ್ಕೆ ನಾವು ಧನಿಯಾ ಕಾಳನ್ನು ಬಳಸೋದ್ರಿಂದ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ. ಸ್ವಲ್ಪ ಅರಿಶಿಣವನ್ನು ಹಾಕಿ. ಅರಿಶಿಣ ನಮಗೆ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಇದು ತುಂಬ ಪರಿಶುದ್ಧವಾಗಿ ಇಟ್ಕೊಳ್ಳುತ್ತೆ. ಗೌರಿ ದೇವಿಯ ಸಂಕೇತ ಅರಿಶಿಣ ಬಂದು ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ಗುರುಬಲ ಇದ್ದಾಗ ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೆ ಕೆಲಸ ಸಿಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ, ಸಂಬಳ ಕೈ ತುಂಬ ಬರುತ್ತೆ. ಇದನ್ನು ನೀವು ಪಡ್ಕೊಳ್ಬಹುದು. ಈ ಚಿನ್ನವನ್ನು ಜಾಸ್ತಿ ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಎಷ್ಟೋ ಜನಕ್ಕೆ ಈಗ ಸವಾಲಿನ ಪ್ರಶ್ನೆ ಆಗಿಬಿಟ್ಟಿರುತ್ತೆ. ಇದೊಂದು ಸವಾಲೇ, ಯಾಕಂದರೆ ಗೋಲ್ಡ್ ಎಲ್ಲರೂ ತಗೊಳ್ಳೋದಕ್ಕಾಗೋದಿಲ್ಲ. ಕಡಿಮೆ ಸಂಬಳ ಇರುವಂಥವ್ರಿಗೆ ಇದು ಒಂದು ದೊಡ್ಡ ಪರೀಕ್ಷೆ ಆಗಿರುತ್ತೆ. ಆದರೆ ಆಸೆ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಅದನ್ನು ನಾವು ಗುರುಬಲ ಇದ್ದಾಗ ನಮಗೆ ಒಂದಲ್ಲ ಒಂದು ರೂಪದಲ್ಲಿ ಒಡವೆಗಳು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಅದಕ್ಕೆ ಸ್ವಲ್ಪ ನೀವು ಅರಿಶಿಣ ಹಾಕಿ ಕರ್ಪೂರದ ಪುಡಿಯನ್ನು ಹಾಕಬೇಕು ಸ್ನೇಹಿತರೆ. ಕರ್ಪೂರ ನಾವು ಏನಕ್ಕೆ ಬಳಸ್ತೀವಿ ಅಂದರೆ, ನಮ್ಮ ಮನೆಯಲ್ಲೂ ಕೂಡ ಆರತಿ ಮಾಡಬೇಕಾದ್ರೆ ನಾವು ಅದನ್ನು ಹಾಕ್ತೀವಿ. ಸಕಾರಾತ್ಮಕವಾಗಿರುವಂಥದ್ದು ಬಿಡುಗಡೆ ಆಗುತ್ತೆ. ನಿಮಿಷಗಳಲ್ಲೇ ಕರ್ಪೂರ ಎಷ್ಟು ಫಾಸ್ಟಾಗಿ ಕರಗುತ್ತೆ ನೋಡಿ, ಅದೇ ಥರನೇ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಮನೆಯೆಲ್ಲವೂ ಕೂಡ ಶುದ್ಧವಾದಂಥ ಸಕಾರಾತ್ಮಕವಾಗಿರುವಂಥದ್ದನ್ನು ಬಿಡುಗಡೆ ಮಾಡೋದರಿಂದ ನೆಗೆಟಿವ್ ಎನರ್ಜಿಯನ್ನು ದೂರ ತಳ್ಳುತ್ತೆ. ಇಷ್ಟನ್ನು ಪೊಟ್ನ ಕಟ್ಟಿ ನಾವು ಮಲಗುವಂಥ ತಲೆದಿಂಬತ್ರ ಇಟ್ಕೊಂಡು ಇದನ್ನು ಮಲ್ಕೊಂಡಾಗ ಸಬ್ಕಾನ್ಷಿಯಸ್ ಮೈಂಡು ನಾವು ನಿದ್ದೆ ಮಾಡುವಾಗ ಎಚ್ಚರಗೊಳ್ಳುತ್ತೆ. ಅಂದರೆ ನಾವು ದಿನ ಏನು ಪ್ರಾರ್ಥನೆ ಮಾಡ್ಕೊಳ್ತೀವಿ, ಏನು ಬೇಕು ಅಂತ ಬಯಸ್ತಾ ಇರ್ತೀವಿ, ಪ್ರಕೃತಿ ಮಾತೆಗೆ ಏನು ತಿಳಿಸ್ತಾ ಇರ್ತೀವಿ, ನಮ್ಮ ಇಷ್ಟ ದೇವರಿಗಾಗಿರಬಹುದು, ನಮ್ಮ ಮನೆ ದೇವರಿಗೆ ಏನೇ ಆಗಿರಬಹುದು, ನಾವು ಯಾವುದ್ರ ಮೇಲೆ ನಂಬಿಕೆ ಇಟ್ಟಿರ್ತೀವೋ ಅದನ್ನು ಸಾಕಾರಗೊಳಿಸುತ್ತೆ. ಅಷ್ಟು ಪಾಸಿಟಿವ್ ಆಗಿರುವಂಥದ್ದು. ಈ ಥರ ರಾತ್ರಿ ಪೂರ್ತಿ ಇಟ್ಕೊಂಡು ಮಲ್ಕೊಳ್ಳಿ. ಇನ್ನು ಅದು ನಮಗೆ ಆ ತರಂಗಗಳು ಪಾಸಿಟಿವ್ ಆಗಿ ನಮ್ಮ ಬ್ರೈನ್ಗೆ ತುಂಬೋದ್ರಿಂದ ನಾವು ಆಟೋಮೆಟಿಕ್ಕಾಗಿ ಆ ಶಕ್ತಿ ಅನ್ನೋದು ನಮಗೆ ಬಿಡುಗಡೆ ಆಗುತ್ತೆ. ಎಲ್ಲವೂ ಸರಾಗವಾಗಿ ನಡೆಯುವಂತೆ ಮಾಡುತ್ತೆ. ಮಾರನೆಯ ದಿನ ಇದನ್ನು ಅಚ್ಚುಕಟ್ಟಾಗಿ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಹಚ್ಚ ಹಸಿರು ಗಿಡಗಳ ಹತ್ರ ಹಾಕ್ಬಿಟ್ಟು ಬನ್ನಿ. ಇಷ್ಟು ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ.